ಕರ್ನಾಟಕ, ನಾನು ನಿಮ್ಮ ನಾಗಪ್ರಜ್ವಲ್. ಎಲ್ರಿಗೂ ಹೊಸ ವೀಡಿಯೋಗೆ ವೆಲ್ಕಮ್. ಸೊ ಜಾಕೆಟ್ ಎಲ್ಲ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ಎಲ್ಲಿಗೆ ಅಂತಂದರೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ಗೋಸ್ಕರ ಒಂದು ರೈಡ್ನ ಮಾಡ್ತಾಯಿದ್ದೀನಿ. ಸೊ ನಮ್ಮ ಜೊತೆಗೆ ಇವತ್ತು ಇನ್ನೊಬ್ಬರು ಹೊಸಬ್ರು ಇದ್ದಾರೆ. ಅವ್ರ ಹೆಸರು ನಿಶಾಂತ್ ಅಂತ. ಅವ್ರದ್ದು ಸಹ 110cc ಬೈಕು. ಸೊ ನಂದು ಸಹ 110cc ಬೈಕು. ಸೊ ಎರಡು 110cc ಬೈಕ್ ಜೊತೆಗೆ ಒಂದು ಅನೌನ್ಸ್ಮೆಂಟ್ ಜೊತೆಗೆ ಇವತ್ತು ಸಕಲೇಶ್ಪುರಕ್ಕೆ ಹೊರಟಿದ್ದೀನಿ. ಸೊ ನಮ್ಮ ಮನೆಯಿಂದ ಹೊರಟಿದ್ದೀನಿ. ಅರೌಂಡ್ ಟೈಮ್ ಬಂದು 5:30 ಆಗಿದೆ. ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ. ಚಿಲ್, ಪರವಾಗಿಲ್ಲ. ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಾ ಅಂತವೇ ಬೇರೆ ಹತ್ರ ಅವರು ಮೀಟಪ್ ಇರೋದು. ಸೊ ಅವರು ಬೇರೆ ಹತ್ರ ಬರ್ತಾರೆ. ನಾನು ಇಲ್ಲಿಂದ ಬೇರೆಯಾಗಿ ಹೋಗಿ ಅಲ್ಲಿ ಮೀಟಪ್ ಆಗಿ ಅಲ್ಲಿಂದ ರೈಡ್ ಮಾಡೋದು. ಸೊ ನೆಕ್ಸ್ಟ್ ಬೇರೆದಲ್ಲಿ ಸಿಗ್ತೀನಿ. ಈ ವಿಡಿಯೋ ಮಿಸ್ ಮಾಡ್ದೇನೆ ಫುಲ್ ನೋಡಿ ಎಂಜಾಯ್ ಮಾಡಿ. ಗುರು, ಇಷ್ಟು ದಿನ ಏನೂ ಇರಲಿಲ್ಲ. ರೈಡ್ ಮಾಡಬೇಕಾದ್ರೆ ಶೀತ, ಕೆಮ್ಮು, ಅವು ಇವು. ಸೊ ಬೇರೆ ಬಂದೆ. ನಮ್ಮ ನಿಶಾಂತ್ ಬ್ರೋ ಸಿಕ್ಕಿದ್ರು. ಸಾರಿ, ಕತ್ಲಲ್ಲಿ ಕಾಣ್ತಾ ಇಲ್ಲ ಈಗ ನೀವು. ಬರಾಗಲ್ಲ ಅವರು ಫುಲ್ಲು ಪ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಅವ್ರದ್ದು CD 110X ಬಜಾಜ್. ಸೊ ನಮ್ಮದು ಬಜಾಜ್ 110 ಪ್ಲಾಟಿನಾ. ಸೊ ಎರಡು ಬೈಕ್ ಇವತ್ತು ಹೋಗ್ತಾಯಿದ್ದೀವಿ. ಒಂದು ಅನೌನ್ಸ್ಮೆಂಟ್ಗೋಸ್ಕರ ಹೋಗ್ತಾ ಇರೋದು. ಇನ್ನೊಂದು ಇಬ್ಬರು VV ರೈಡರ್ ಕೂಡ ಬರಬೇಕಿತ್ತು. ಸೊ ಅವರು ಏನೋ ಒಂದು ಪ್ರಾಬ್ಲಮ್ ಆಗಿ ಬರೋಕ್ಕಾಗ್ದಿಲ್ಲ. ಬನ್ನಿ, ಆನ್ ದ ವೇ ಆಗಿ ಏನೇನೋ ಇರುತ್ತೋ ಎಲ್ಲ ತೋರಿಸ್ಕೊಂಡು ವ್ಲಾಗ್ ಮಾಡ್ತಾ ಹೋಗ್ತೀನಿ. ಬ್ಯಾಡ್ ನ್ಯೂಸ್ ಏನಂದರೆ, ನಂದು ಹೆಲ್ಮೆಟ್ ಮೌಂಟ್ ಕೂಡ ನಾನು ಮರ್ತುಬಿಟ್ಟಿದ್ದೀನ. ಸೊ ಮೈಸೂರಲ್ಲಿದೆ, ತಂದಿಲ್ವಾ. ನಾನು ಊರಲ್ಲಿದ್ದೆ, ಊರಿಂದ ಡೈರೆಕ್ಟಾಗಿ ರೈಡ್ ಮಾಡ್ತಾ ಇರೋದು. ಸೊ ಈಗ ಎಲ್ಲರೂ ನಿಲ್ಲಿಸಿ ವೀಡಿಯೋ ಮಾಡ್ಕೊಂಡು ಹೋಗಬೇಕು. ಓಕೆ, ಆನ್ ದ ವೇ ಸಿಗೋಣ, ಬನ್ನಿ. A few moments later. ಸೊ ಇವಾಗ ಕೊಡನೂರು ಬಿಟ್ಟು ಇನ್ನೊಂದು 45 ಕಿಲೋಮೀಟ್ರ್ ಇರೋದಲ್ವ ಬ್ರೋ? ಇದೊಂದು 45 ಕಿಲೋಮೀಟ್ರು ನಮ್ಮ ಡೆಸ್ಟಿನೇಷನ್ ಇರೋದು. ಸೊ ಏನು ರೈಡು ಅಂತ ಅಂದರೆ, ಇದು ಇವಾಗ ಹೇಳೋದು ಬೇಡ. ಡೆಸ್ಟಿನೇಷನ್ಗೆ ಹೋದ್ಮೇಲೆ ಕಂಪ್ಲೀಟಾಗಿ ಏನು ಎಂತ ಅಂತ ನಿಮಗೆ ಅರ್ಥ ಆಗುತ್ತೆ. ಸೊ ಇದೊಂದು ಕಾನ್ಸೆಪ್ಟ್ ಬೇಸ್ಡ್ ಮೇಲೆ ರೈಡ್ ಮಾಡ್ತಾ ಇರೋದು. ನಮ್ಮ ಜೊತೆಗೆ ಇವತ್ತು ನಿಶಾಂತ್ ಅವರು ಇದ್ದಾರೆ, ನೋಡ್ತಾ ಇರ್ಬೋದು. ನಿಶಾಂತ್ ಅವ್ರದ್ದು ಬಜಾಜ್ CT 110X ಆಗಲೇ ತೋರಿಸ್ದೆ, ಬಟ್ ರಾತ್ರಿ ಕಾಣಲಿಲ್ಲ, ಕರೆಕ್ಟಾಗಿ ಕಾಣಿರೋದಿಲ್ಲ. ಸೊ ಇವರು ಕೂಡ ಆಲ್ಮೋಸ್ಟ್ ಇವರು ಎಲ್ಲೆಲ್ಲಿ ರೈಡ್ ಮಾಡಿದ್ದೀರಾ ನೀವು? ಆಲ್ಮೋಸ್ಟ್ ಕೊಯಮತ್ತೂರು, ತಮಿಳ್ನಾಡು ನೋಡಿರಿ. ಇವರು ಕೂಡ ಆಲ್ಮೋಸ್ಟು ಕೊಯಮತ್ತೂರು, ತಮಿಳ್ನಾಡು ಎಲ್ಲ ಕಡೆನೂ ರೈಡ್ ಮಾಡಿದ್ದಾರೆ. ಯಾವ ಬೈಕಲ್ಲಿ? ಇದೇ ಬೈಕಲ್ಲಿ, 110cc ಬೈಕಲ್ಲೇ. ಸೊ ನನ್ನ ಪ್ಲಾಟಿನಾ ಜೊತೆನೂ ನಾನು ಎಲ್ಲ ರೈಡ್ ಮಾಡಿದ್ದೀನಿ. ಇವತ್ತು ಇವರು ನನಗೆ HRZ ಪರಿಚಯ ಆಗಿದ್ದು. ಸೊ ನಾವು ಇವರು ಕೊಲಾವಲ್ಲಿ ಇವತ್ತು ರೈಡ್ ಹೊಡಿತಾ ಇದ್ದೀವಿ. ಇವರು ಗಾಡಿ ಮಾತ್ರ ಸೂಪರಾಗಿ ರೆಡಿ ಮಾಡಿಸಿದ್ದಾರೆ. ಲೈಟ್ ಗೀಟ್ ಎಲ್ಲ ಸಖತ್ತಾಗಿ ರೆಡಿ ಮಾಡಿಸಿದ್ದಾರೆ. ಇನ್ನು ಇದೆಲ್ಲ ಇವಾಗ ಅವರು HRZಗೆ ಬಂದು ಹಾಕ್ಸಿದ್ದು ಇದು. ಮತ್ತು ಅವ್ರು ತೊಗೊಂಡಿರೋ ಜಾಕೆಟು HRZಲ್ಲೇ. ಸೊ ಹಿಂಗೆ ಎಲ್ಲ ಅಪ್ಗ್ರೇಡ್ ಆಗ್ತಾಯಿದ್ದೀವಿ. ಆಮೇಲೆ ಇನ್ನೊಂದು ಏನು ಮೇಯ್ನ್ ಅಂತಂದರೆ, ಗಾಡಿ ಯಾವುದು ಅನ್ನೋದು ಮೇಯ್ನ್ ಅಲ್ಲ. ಸೊ ಒಂದು ರೈಡ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಗಾಡಿ ಆದರೂ ಸರಿ, ನಮ್ಮ ಒಂದು ಖುಷಿಗೋಸ್ಕರ ನಾವು ರೈಡ್ ಮಾಡ್ತೀವಿ. ದೆನ್ ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ, ಗೇರ್ಸ್ಗಳು ಇಂಪಾರ್ಟೆಂಟ್. ಸೊ ನೋಡಿ, ಅವ್ರ ಹತ್ರ ಜಾಕೆಟ್ ಇದೆ, ಹ್ಯಾಂಡ್ ಗ್ಲೌಸ್ ಇದೆ. ನಾನು ಜಾಕೆಟು, ಹ್ಯಾಂಡ್ ಗ್ಲೌಸು, ಹೆಲ್ಮೆಟು ಎಲ್ಲ ಹಾಕ್ಕೊಂಡಿದ್ದೀನಿ. ವಿತೌಟ್ ಗೇರ್ಸು ರೈಡ್ ಮಾಡೋದು ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಅದು. ಸೊ ವಿತ್ ಗೇರ್ಸ್ ಇರಬೇಕು, ನೋಡ್ಕೊಂಡು ರೈಡ್ ಮಾಡಿ. ಹೆವಿ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಏನಂತೀರ ಬ್ರೋ? ಹ್ಞೂ ಬ್ರೋ, ಸಿಕ್ಕಾಪಟ್ಟೆ ಚಳಿ ಇದೆ. ರೈಡ್ ಮಾತ್ರ ಸೂಪರ್ ಇದೆ. ವೆದರ್ ಮಾತ್ರ ಅಲ್ಟಿಮೇಟ್ ಆಗಿದೆ, ಸಗದಾಗಿದೆ. ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ, ತೋರಿಸ್ತೀನಿ ಬನ್ನಿ. ಅಲ್ಟಿಮೇಟ್ ವೆದರು, ಅಲ್ಟಿಮೇಟ್ ರೈಡ್, ಸಗದಾಗಿದೆ. ಏನು ಬಂದಿದೆ ಗೊತ್ತಾಗಿಲ್ಲ. ಹೈವೇ ಮಾತ್ರ ತುಂಬ ಚೆನ್ನಾಗಿದೆ. ರೋಡ್ ಮಾತ್ರ ಸೂಪರ್ ಇದೆ, ಮಾತ್ರ ಸಗದಾಗಿದೆ, ಪ್ರಾಬ್ಲಮ್ ಏನಿಲ್ಲ. ಇದು ಯಾವುದು ಜಲ್ಸೂರ್ ಹೈವೇ ಇದು. ಸೊ ಹಾಗಾಗಿ ತುಂಬ ಚೆನ್ನಾಗಿದೆ. ಸೊ ಶನಿವಾರ ಸಂತೆಯಲ್ಲಿ ಇದ್ದೀವಿ. ಈಗ ಒಂದು ಹೋಟೆಲ್ ಇತ್ತು, ತಿಂಡಿ ತಿನ್ನೋಕ್ಕೆ ಅಂತ ನಿಲ್ಸಿದ್ದೀವಿ.
ಬರೋದೇನೋ ಬಂದ್ವಿ. ಇವಾಗ ಸ್ವಲ್ಪ ಕನ್ಫ್ಯೂಷನ್, ರೂಟ್ ಮ್ಯಾಪೇ ಕನ್ಫ್ಯೂಷನ್ ಆಗ್ತಾ ಇರೋದು. ಅರ್ಜುನ ಸಮಾಧಿಗೆ ಒಬ್ಬರು ಒಂದು ಕಡೆ ಹೇಳ್ತಾ ಇದ್ದಾರೆ ದಾರಿ, ಇನ್ನೊಬ್ರು ಇನ್ನೊಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಗೂಗಲ್ ಮ್ಯಾಪ್ ಹೇಳ್ತಾ ಇರೋ ಪ್ರಕಾರ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ನೋಡೋಣ, ಇನ್ನೊಂದು 10 ಕಿಲೋಮೀಟರ್ಸ್ ಅದು ಯಾವ ಥರ ತೋರಿಸ್ತಾ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ನಿಯರ್ ಇರೋರನ್ನ ವಿಚಾರಿಸ್ಕೊಂಡು ಹೋಗೋಣ ಅನ್ನೋ ಒಂದು ಪ್ಲ್ಯಾನಿಂಗು. ಮತ್ತು ಅಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ. ಸೊ ಆಲ್ ಓವರ್ ಕರ್ನಾಟಕ ಅನೌನ್ಸ್ ಮಾಡೋಣ, ಆಲ್ ಓವರ್ ಕರ್ನಾಟಕ ಅವ್ರು ಎನಿಥಿಂಗ್. ಸೊ ಅಲ್ಲಿ ಅನೌನ್ಸ್ ಮಾಡೋಣ ಅಂತ ಇದ್ದೀನಿ. ಅಲ್ಲಿ ಅನೌನ್ಸ್ ಮಾಡಿ ಅದಾದಮೇಲೆ ನೆಕ್ಸ್ಟು ಅಲ್ಲೇ ಇರೋ ನೈಬರ್ಸ್, ಅಂದರೆ ಇಲ್ಲಿರೋ ಹಳ್ಳಿ ಜನಗಳನ್ನ ಎಲ್ಲ ನೈಬರ್ಸ್ನ ಕೇಳಿಕೊಂಡು ಸುತ್ತಮುತ್ತ ಯಾವುದು ಪ್ಲೇಸಸ್ ಇದೆ ಸೊ ಅದನ್ನು ನೋಡೋಣ ಅಂತ ಅಂದ್ಬಿಟ್ಟು ವಿತೌಟ್ ಪ್ಲ್ಯಾನಿಂಗ್, ನಾವು ಪ್ಲ್ಯಾನಿಂಗ್ ಅಂತ ಇಟ್ಕೊಂಡಿದ್ದು ಜಸ್ಟ್ ಸಕಲೇಶ್ಪುರಕ್ಕೆ ಬರಬೇಕು ಅಂತ. ಸೊ ಸಕಲೇಶ್ಪುರಕ್ಕೆ ಬಂದು ನೆಕ್ಸ್ಟು ಸುತ್ತಮುತ್ತ ಯಾವ ಪ್ಲೇಸ್ ಇದೆ ನೋಡಿಕೊಂಡು ರೈಡ್ ಇವತ್ತು ಮುಗಿಸ್ಕೊಂಡು ಇವತ್ತೇ ರಿಟರ್ನ್ ಆಗಿಬಿಡೋದೆ ಮನೆಗೆ. ಗೋವಾ ರೈಡ್ ಮುಗಿಸ್ಕೊಂಡು ಇನ್ನು ಲಾಂಗ್ ರೈಡ್ ಅಂದರೆ ಯಾವುದೂ ತೆಗ್ದೇ ಇಲ್ಲ, ಗಾಡಿನೇ ತೆಗ್ದಿರೋದಿಲ್ಲ. ಸೊ ಸ್ವಲ್ಪ ಇದೆಲ್ಲ ರೆಡಿ ಮಾಡಿಸ್ಬೇಕು. ಬಾಕ್ಸ್ ಸ್ವಲ್ಪ ಸೌಂಡ್ ಇದೆ, ಗುಂಡಿ ಏನಾರು ಹತ್ತಿಸ್ದಾಗ ಬಿಟ್ಟಾಗ. ಇನ್ನು ಈ ಕಡೆ ಶಾಕ್ಸ್ ಹೋಗಿದೆ, ಗಾಡೀಲಿ ಸ್ವಲ್ಪ ಖರ್ಚಿದೆ, ಎಲ್ಲ ರೆಡಿ ಮಾಡಿಸ್ಬೇಕು. ಇವ್ರು ನೋಡಿ ಸಖತ್ತಾಗಿ ಮಾಡಿಸಿದ್ದಾರೆ ಗಾಡಿನ. ಬಟ್ ಬ್ರೋ ನನಗೂ ನಿಜವಾಗ್ಲೂ ಆಶ್ಚರ್ಯ ಬ್ರೋ, 2 ವರ್ಷ ಆಯಿತು ಲೈಟ್ ಎಲ್ಲ ಹಾಕ್ಸಿದ್ದೀರಿ. ನೋಡಿ ಎಷ್ಟು ಲೈಟ್ ಹಾಕ್ಸೋರು ಇವರು. ಟೋಟಲ್ 4 ಲೈಟು ಮೇಲ್ಗಡೆ ಇದೆಲ್ಲ ಲೈಟ್ಗಳಿದೆ, ಎಕ್ಸ್ಟ್ರಾ ಲೈಟ್ಸು. ಆದ್ರೂ ಯಾವುದೇ ಕಾರಣಕ್ಕೂ ಬ್ಯಾಟ್ರಿಗೆ ಏನು ಡೌನ್ ಆಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಅದು ಹೆಂಗೆ ಏನು ಅರ್ಥನೇ ಆಯ್ತಲ್ಲ. ವೈರಿಂಗ್ ಪ್ರಾಬ್ಲಮ್ ಇರುತ್ತೆ ಬ್ರೋ, ವೈರಿಂಗ್ ಕರೆಕ್ಟಾಗಿ ಮಾಡಿಸ್ಬೇಕು. ಮೇಂಟೈನ್ ಗಾಡಿ ಒಂದೆಂಡ್ ಆಗಿರಬೇಕು. ಒಂದು ಒಂದೆಂಡ್ ಅಲ್ಲ, ಏನೇ ಮಾಡಿದ್ರು ನಂದು ಬ್ಯಾಟ್ರಿ ಯಾಕೋ ವೈರಿಂಗ್ ಚೆಕ್ ಮಾಡಿಸೋದಾಗುತ್ತೆ ಬ್ರೋ, ವೈರಿಂಗ್ ಚೆಕ್ ಮಾಡಿಸ್ಬೇಕು, ನೋಡ್ಬೇಕು. ವೆದರ್ ಮಾತ್ರ ಅಲ್ಟಿಮೇಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಅಲ್ಲಿಂದ ಎಷ್ಟು ಚೆನ್ನಾಗಿ ರೋಡ್ ಇತ್ತು, ಸೂಪರಾಗಿತ್ತು ಮಾತ್ರ. ಚೆಚ್ಕೊ ಬಂದ್ಬಿಟ್ವಿ. ಈಗ ಒಂದು 10 ಕಿಲೋಮೀಟರಿಂದ ಹೆವಿ ಆಫ್ ರೋಡು. ಬ್ರೋ ನೀವು ಅಬ್ಸರ್ವ್ ಮಾಡಿದ್ರಾ, ಅಲ್ಲಿ ಬೋರ್ಡೇ ಹಾಕ್ಬಿಟ್ಟಿದ್ರು ರೋಡ್ ಚೆನ್ನಾಗಿಲ್ಲ, ಹೌದೌದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಒಂದು ಬ್ಯಾನರೇ ಹಾಕ್ಬಿಟ್ಟಿದ್ರು ಅಂದ್ಕೊಳ್ಳಿ. ಅಷ್ಟು ಮಟ್ಟಿಗಿದೆ ರೋಡು. ಫುಲ್ಲು ಎಲ್ಲ ಗುಂಡಿ ಪಂಡಿ ಆಗಿದೆ. ವೆದರ್ ಮಾತ್ರ ಅಲ್ಟಿಮೇಟ್. ಚಳಿ ಅಷ್ಟೇ ಅಲ್ಲ, ಸಿಕ್ಕಾಬಿಟ್ಟೆ ಚಳಿ ಇದೆ, ಕಾಡಲ್ವ ತುಂಬ ಹೆವಿ ಚಳಿ ಇದೆ ಒಂಥರ. ಬ್ರೋ ನನಗೇನು ಗೊತ್ತಾ, ಬೆಳಗ್ಗೆ ಇದ್ದರೆ ಬರೀ ಕೆಲಸ ಕಾರ್ಯ ಆಳು ಮೂಳು ಅಂದ್ಕೊಂಡು ಫುಲ್ಲು ತಲೆ ಬಿಸಿ ಮಾಡ್ಕೊಂಡಿರ್ತೀವ. ಹೌದೌದು, ಜಸ್ಟ್ ಈ ಥರ ಬಂದು ಒಂದು ಸ್ವಲ್ಪ ಚಿಲ್ ಮಾಡಿದಾಗ ಬೇರೆ ಲೆವೆಲ್ ಫೀಲು. ಬರೀ ನಮ್ಮೂರಿಂದ ಅರೌಂಡ್ ನಾವೊಂದು ಇವಾಗ ಎಷ್ಟು ಅರೌಂಡ್ ಒಂದು 80-90 ಕಿಲೋಮೀಟ್ರ್ ಬಂದಿದ್ದೀವಾ. ನಿಮ್ಮ ಬೇರೆದಿಂದ ಒಂದು 80 ಕಿಲೋಮೀಟ್ರ್. ನೋಡಿ 80 ಕಿಲೋಮೀಟ್ರ್ ಬಂದಿದ್ದಕ್ಕೇ ನಮ್ಗೆ ಎಷ್ಟು ಚೇಂಜಸ್ ಕಾಣಿಸ್ತು, ಎಷ್ಟು ಪೀಸ್ನೆಸ್ ಬಂತು. ಅದು ಒಂದು 200 ವ್ಯಾಟ್ ಬ್ಯಾಟ್ರಿ ಚಾರ್ಜ್ ಮಾಡಿದಂಗಿರುತ್ತೆ. ಹೆಂಗಿರುತ್ತೆ ಅಂದರೆ ಒಂದು 6 ಮಂತ್ 1 ಮಂತ್ ಬ್ಯಾಟ್ರಿ ಡೆಡ್ ಆಗಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂತಂದರೆ ಮಂತ್ಲಿ ಒನ್ಸ್ ರೈಡ್ ಆರು ಮಾಡಲೇಬೇಕು, 100% ಮಾಡಬೇಕು. ಮಂತ್ಲಿ ಒನ್ಸ್ ರೈಡು, ಜಸ್ಟ್ ಒಂದು ಶಾರ್ಟ್ ರೈಡ್ ಆಗಿರಲಿ, ಒಂದು 200 ಕಿಲೋಮೀಟ್ರು ಹಿಂಗೆ ಎಲ್ಲರೂ ಹೋಗಿ ಒಳ್ಳೆ ನೇಚರ್ನ ಫೀಲ್ ಮಾಡಿಕೊಂಡು ಆರಾಮಾಗಿ ನೋಡ್ಕೊಂಡು ಖುಷಿಯಾಗಿ ಸುತ್ತಾಡ್ಕೊಂಬಂದರೆ ಮಂತ್ಲಿ ಒನ್ಸ್ ನಾವು ರೈಡ್ ಮಾಡಿದ್ರು ನಮ್ಗೆ ಎಷ್ಟೋ ಮೈಂಡ್ ಫ್ರೆಶ್ನೆಸ್ ಆಗೋಗುತ್ತೆ. 100%. ನಾವು ಎಷ್ಟು ಸ್ಟ್ರೆಸ್ನೆಸ್ನ ನಾವು ತೊಗೊಂಡಿರ್ತೀವಿ ಅಷ್ಟೇ ಫುಲ್ ಫ್ರೆಶ್ನೆಸ್ ಆಗೋಗ್ತದೆ. ಇಬ್ಬರು ಒಂದೇ ಪೈಪೋಟಿಲಿ ಆರಾಮಾಗಿ ಹೊಡಿತಾ ಇದೀವಿ ರೈಡು. ಇನ್ನೊಂದು 5 ಕಿಲೋಮೀಟರ್ಸ್ ಇದೆ ನಮ್ಮ ಡೆಸ್ಟಿನೇಷನ್ಗೆ. ಸೊ ಬನ್ನಿ ಹೊಡೆದ್ಬಿಡೋಣ ಇನ್ನೊಂದು 5 ಕಿಲೋಮೀಟ್ರು. ಇದೇವೆ ನಮ್ಮ ಡೆಸ್ಟಿನೇಷನ್ ಇರೋದು. ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಆನೆಗಳಿದೆ ಎಚ್ಚರಿಕೆ, ಆನೆಗಳಿದೆ ಎಚ್ಚರಿಕೆ, ಎಲ್ಲ ಕಡೆ ಬೋರ್ಡ್ ಇದೆ. ಅದೆಲ್ಲ ಆದಮೇಲೆ ನೋಡಿ ರಸ್ತೆ ಸರಿ ಇಲ್ಲ, ನಿಧಾನವಾಗಿ ಚಲಿಸಿ ಅಂತ ಬೋರ್ಡ್ಗಳು. ಅಪ್ಪ ದೇವರೇ, ಇದೊಂದು ಸ್ವಲ್ಪ ದೂರ
ಡೆಸ್ಟಿನೇಷನ್ ಡನ್. ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಲೊಕೇಶನಾ? ಓಕೆ. ಈಗ ತಲೆ ಬಿಸಿ ಆಯಿತು ಅಂತೀರಾ? ಸರೌಂಡಿಂಗ್ಸ್ ಯಾರನ್ನಾದ್ರು ಕೇಳಬೇಕು. ಮೊದಲೇ ಇಲ್ಲಿ ಆನೆಗಳಿದೆ ಬೇರೆ, ಎಚ್ಚರಿಕೆ. ಈ ಕಾಡಿಗೆ ನೋಡೋರೆಲ್ಲ ಭಯ ಆಯ್ತಾ ಅದು ನಮಗೆ. ಹೆಂಗೆ ಇನ್ನೂ ಮುಂದೆನಾ? ನಂದು ಬೇರೆ ಕರೆಕ್ಟಾಗಿ ಮ್ಯಾಪೇ ತೋರಿಸ್ತಲ್ಲ. ನಡೀರಿ. ಈಗ ನಮ್ಮ ಡೆಸ್ಟಿನೇಷನ್ ಎಲ್ಲಿಗೆ ಅಂತ ಅಂದರೆ ಅರ್ಜುನನ ಸಮಾಧಿ, ನಮ್ಮ ಅಂಬಾರಿ ಹೊರುತ್ತಿದ್ದ ಅರ್ಜುನ ಆನೆಯ ಸಮಾಧಿ ಹತ್ರ ಹೋಗೋಣ ಅನ್ನೋ ಪ್ಲಾನಿಂಗಲ್ಲಿ ಬಂದಿದ್ವಿ. ಸೊ ಅಲ್ಲೇ ಅನೌನ್ಸ್ಮೆಂಟ್ ಇರೋದು ಇವತ್ತು. ಪ್ಲೇಸ್ ಬಂದು ನೋಡಿ ಈ ಥರ ಇದೆ. ಸೊ ನಮಗೆ ಟ್ಯಾಕ್ಟ್ರು ಅವರು ಹೆಲ್ಪ್ ಮಾಡಿದ್ರು, ಥ್ಯಾಂಕ್ ಯು. ಇವಾಗ ಇಲ್ಲಿ ಲೆಫ್ಟ್ ತೊಗೊಂಡು ಒಂದೇ ರೋಡ್, ಆಫ್ ರೋಡ್ ಇದೆ. ಬನ್ನಿ. ಪಲ್ಲೇ ಹಾಕಿದ್ರೆ ಅರ್ಜುನ ಸಮಾಧಿ ಅಂತ ರೂಟ್ ಮ್ಯಾಪ್ ಬರುತ್ತೆ. ಸ್ವಲ್ಪ ಇಲ್ಲಿಂದ ಕೇಳ್ಕೊಂಡು ಹೋಗ್ಬೇಕು. ಇಲ್ಲೊಂಚೂರು ಒಳಗಿದೆ, ಇಲ್ಲಿ ಒಂದು ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಇದೆ. ಬನ್ನಿ. ನಾನು ಬೇರೆ ಮೊಬೈಲ್ ಮೌಂಟ್ ಬೇರೆ ತಂದಿಲ್ಲ. ಸೊ ಇಲ್ಲೇ ಸ್ಟ್ರೈಟು ಬೋರ್ಡ್ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಒಂಚೂರು ಮಾಹಿತಿಗಳನ್ನ ಕೊಡ್ತೀನಿ. ಅಂತವ್ರೆ ಹೇಗಿದೆ ರೋಡು? ರೋಡ್ ಸೂಪರು, ಅಲ್ಟಿಮೇಟು. ಅಲ್ಲಿ ನವಿಲ್ ಬೇರೆ ಇತ್ತು, ಸಾಕಾಗಿದೆ. ವ್ಯೂ ಮಾತ್ರ ಬೇರೆ ಲೆವೆಲು. ಅದು ನಮ್ಗೆ ಹೆಂಗೆ ಅಂತಂದರೆ ಈ ಕಡೆ ಸ್ವಲ್ಪ ಆಫ್ ರೋಡ್ ಬೇರೆ ಸಿಕ್ತು, ಒಳ್ಳೆ ಆಫ್ ರೋಡು. ಮೊಬೈಲ್ ಮೌಂಟ್ ಇದ್ದಿದ್ರೆ ನಾನು ಪ್ರತಿಯೊಂದು ವಿಡಿಯೋ ಮಾಡುವೆ. ನನ್ನ ಬ್ಯಾಡ್ ಲಕ್ ಮೊಬೈಲ್ ಮೌಂಟ್ನ ನಾನು ಮೈಸೂರಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದೊಂದೇ ನನಗೆ ಇದಾಗಿದೆ ಈಗ, ಪ್ರಾಬ್ಲಮ್ ಆಗಿದ್ದು. ಮಾತ್ರ ಅಲ್ಟಿಮೇಟ್ ಇದೆ ರೈಡು. ಸೂಪರ್ ಇದೆ ಬ್ರೋ. ನವಿಲ್ ನೋಡ್ರಿ, ನವಿಲು ಕಾಣಿಸ್ತಾ ಇದೆಯಾ? ನವಿಲು. ಸೊ ಸಖತ್ತಾಗಿದೆ. ಇನ್ನೊಂದು ಸ್ವಲ್ಪ ಕಿಲೋಮೀಟರ್ಸ್ ಇದೆ ಬ್ರೋ. ನಿಮ್ಗೆ ಏನು ಗೊತ್ತಾ ಇದು? ಹಾಂ ಬ್ರೋ. ಈಗ ನಾವು ಗೂಗಲ್ ಮ್ಯಾಪಲ್ಲಿ ಹಾಕಿ ಅಲ್ಲಿಂದ ಒಳಗೆ ತೋರಿಸುತ್ತೆ. ಹೌದು. ಒಳಗೆ ತೋರಿಸೋ ದಾರಿನೇ ಇದು. ಅದು ನಮಗೆ ಡೈರೆಕ್ಷನ್ ತೋರಿಸುತ್ತೆ. ಮೇನ್ ರೋಡ್ ಇದು ಬರುತ್ತೆ. ಸೊ ಬನ್ನಿ. ಸೊ ಯಾರು ಬರಬೇಕು ಅಂತಂದರೆ ಸೂಪರಾಗಿದೆ ಮಾತ್ರ, ಅಲ್ಟಿಮೇಟ್ ಇದೆ ಪ್ಲೇಸು. ಆರಾಮಾಗಿ ಬನ್ನಿ. ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಸೊ ನಾವು ಆ ಕಡೆಯಿಂದ ಬರಬೇಕಾದ್ರೆ ಇಲ್ಲಿ ಬೋರ್ಡ್ ನೋಡಿಕೊಂಡು ಸೀದಾ ಲೆಫ್ಟ್ ತಗೊಂಡ್ರೆ ಇಲ್ಲೊಂದು ಆಫ್ ರೋಡಿಂಗು. ಒಳಗೆ ಇನ್ನೂ ಚೆನ್ನಾಗಿರುತ್ತೆ, ಬನ್ನಿ ತೋರಿಸ್ತೀನಿ. ಸೊ ಇಲ್ಲೇ ಬೋರ್ಡ್ ಹಾಕಿದ್ದಾರೆ ನೋಡಿ. ರೋಡ್ ಮಾತ್ರ ಫುಲ್ ಅಡ್ವೆಂಚರ್ ಆಗಿದೆ. ಯಾವ ಟೈಮಲ್ಲಿ ಯಾವ ಕಡೆಯಿಂದ ಆನೆ ಬರ್ಬೋದು ಮಾತ್ರ ಹೇಳೋಕ್ಕಾಗೋದಿಲ್ಲ. ಸಾಕಾಗಿದೆ, ಅಡ್ವೆಂಚರ್ ಆಗಿದೆ ರೋಡ್. ಎಂಜಾಯ್ ಮಾಡ್ತಾ ಇದ್ದೀವಿ. ಹಿಂಗಪ್ಪ ಇಲ್ಲೊಂದು ದಾರಿ ಇದೆ, ಈ ದಾರಿ ಇದೆ. ಅದು ತುಂಬ ದೂರ ಇದೆ ಗುರು. ಮೈನ್ ರೋಡ್ಗಿನ ಕಾಡು ಒಳಗಿರೋದೆ ಇದು ಸಮಾಧಿ. ಅರ್ಜುನ ಸಮಾಧಿ ಕಾಡು ಒಳಗಿರೋದು. ಫುಲ್ ಎಳೆದಾಡ್ತಿದೆ. ನಮ್ಮ ನಿಶಾಂತ್ ಬ್ರೋ ಫುಲ್ ಖುಷಿಯಿಂದ ಹೊಡಿತಾ ಇದ್ದಾರೆ ಗಾಡಿನ. ಎಂಜಾಯ್. ಈ ನಮ್ಮ ಒಂದು ಡೆಸ್ಟಿನೇಷನ್ಗೆ ಬಂದ್ವಿ. ಮಸ್ತಾಗಿದೆ ನೋಡಿ ಪ್ಲೇಸು, ಅಡ್ವೆಂಚರ್ ಆಗಿದೆ. ರೈಡ್ ಮಾತ್ರ ಜಸ್ಟು 100 ಕಿಲೋಮೀಟರ್ಸ್ ಆಗಿದ್ರು ಅದ್ಭುತವಾಗಿತ್ತು ರೈಡು. ಫುಲ್ ಆಫ್ ರೋಡಿಂಗು ಮಸ್ತಾಗಿತ್ತು ಮಾತ್ರ. ಬಟ್ ಫುಲ್ ಕಾಡುಗರು ಯಾರೂ ಇಲ್ಲ ಇಲ್ಲಿ ಅಲ್ವಾ ಬ್ರೋ? ಒಂದು ನಾಯಿನೂ ಇಲ್ಲ ಇಲ್ಲಿ, ಒಂದು ನಾಯಿನೂ ಇಲ್ಲ, ಮನುಷ್ಯರು ಇಲ್ಲ. ಫುಲ್ ಕಾಡು ಅಂದ್ಕೊಳ್ಳಿ. ಏನು ಯಾವ ನೆಟ್ವರ್ಕು ಆಯಿತು ಏನು ಕತೆನೋ ನಾನು ಅದು ನೋಡಿಲ್ಲ. ಭಯಂಕರವಾಗೈತೆ, ಸಖತ್ತಾಗಿದೆ ಪ್ಲೇಸು. ಆದ್ರೂ ನೇಚರ್ ಮುಂದೆ ಬೇರೆ ಯಾವ ಬ್ಯೂಟಿ ಇಲ್ಲ. ಏನು ಬ್ರೋ? ಟಾಟಾ ಅವರು BSNL ಇದು ಮಾಡಿದ್ರು ಗೊತ್ತಾ ಬ್ರೋ? ಹಾಂ, BSNL ಸಿಗುತ್ತೆ ಬ್ರೋ ಇಲ್ಲಿ. ಹೌದಾ? ಬನ್ನಿ ನೋಡೋಣ ಒಳಗೋಗಿ. ಯಾಕಂದರೆ ಯಾರೂ ಇಲ್ಲ, ತುಂಬ ಭಯ ಸ್ಟಾರ್ಟ್ ಆಗ್ಬಿಡೈತೆ ನನಗಂತೂ. ನಿಶಾಂತ್ ಬ್ರೋ ನಿಮ್ಗೆ ಏನು ಅನಿಸ್ತಾ ಇದೆ? ಫುಲ್ ಬ್ರೋ, ಯಾಕಂದ್ರೆ ವೀಕೆಂಡ್ ಜನ ಯಾರು ಇಲ್ಲ. ವೀಕೆಂಡ್ ಆ್ಯಕ್ಚುಲಿ ಇವಾಗ ನಾವು ಬಂದಿರೋದು ಶನಿವಾರ. ಹೆಂಗಿರ್ಬೇಕು ಜನ. ಸೊ ನಾವು ಇರೋ ಪ್ಲೇಸಲ್ಲಿ ರೋಡ್ ಮಾತ್ರ ಅಲ್ಟಿಮೇಟು. ಆಫ್ ರೋಡಿಂಗು ಮತ್ತು ಅಡ್ವೆಂಚರ್ ಅದ್ಭುತವಾಗಿ ಫೀಲ್ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಬಟ್ ಯಾರು ಜನ ಇಲ್ಲ, ಏನಿಲ್ಲ, ಖಾಲಿ ಬ್ರೋ. ಫುಲ್ ಖಾಲಿ ಜಾಲಿ. ಹೆಂಗೆ ಗೊತ್ತಾ, ಇಲ್ಲಿ ಸೆಂಟ್ರಲ್ಲಿ ನಿಂತ್ಕೊಂಡ್ರೆ ಸುತ್ತ ಮರಗಳು, ಎಲ್ಲ ಕಡೆ ಮರಗಳ ಸೌಂಡು ಹಂಗೆ ಸೈಲೆಂಟಾಗಿ ಕೇಳಿಸ್ಕೊಳ್ಳಿ.
ಫುಲ್ಲು ಮರಗಳ ಸೌಂಡು ಅಲ್ಟಿಮೇಟ್. ಒಳಗೆ ಹೋಗೋಣ ಬನ್ನಿ. ಒಳಗೆ ಬ್ರೋ ನನ್ನ ಪ್ರಕಾರ ಒಳಗೆ ಬಿಡೋದಿಲ್ಲ. ಸೊ ನೋಡೋಣ ಬಟ್ ಅಲ್ಲಿ ಗಂಟ ಏನು ಅನೌನ್ಸ್ಮೆಂಟು ಅಂತ ಅಂದ್ಬಿಟ್ಟು ಇನ್ನೊಂದು 2 ನಿಮಿಷ ಹೇಳ್ತೀನಿ. ಅಲ್ಲಿ ಒಳಗೆ ಹೋಗಿದ ತಕ್ಷಣ ಹೇಳ್ತೀನಿ. ಚಿಲ್.